ಫ್ರೆಂಡ್ಸ್ ಕರುನ ಮೇಯಕ್ಕೆ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದೀನಿ. ಅದಕ್ಕೆ ಬಂದಿದ್ದೀನಿ, ಇನ್ನೊಂದ್ಸಲ ಗೊತ್ತೋಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ನಮಸ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತೋಟಕ್ಕೆ ಬಂದೆ. ತೋಟ ಅಂದ್ರೆ ಮೋಡ ಮಳೆ ಬರ್ತಾ ಇರುತ್ತೆ. ಆ ಕಾರಣಕ್ಕೆ ಈಗ ಮೇಯ್ಕೊಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಮೇಯ್ಕೊಯ್ಬೇಕಾದ್ರೆ ಇಲ್ಲೊಂದು ಗೂಡಿದೆ, ಪಕ್ಷಿ ಗೂಡು. ಅದಕ್ಕೆ ನೋಡಿದೆ, ಅದರಲ್ಲಿ ಒಂದೇ ಒಂದು ಮೊಟ್ಟೆ ಇಟ್ಟಿದೆ. ಆ ಮೊಟ್ಟೆನ ನೋಡೋಣ ಅಂತೇಳ್ಬಿಟ್ಟು, ಆ ಮೊಟ್ಟೆನ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಬಂದಿರೋಂಥದ್ದು. ಇಲ್ಲಿ ನೋಡಿ, ತೋಟದಲ್ಲಿದ್ದೀನಿ. ನಮ್ಮ ಕರು ನನ್ನ ವಾಯ್ಸ್ ಕೇಳಿಸ್ಕೊಂಡು ಹರಿಸ್ತಾ ಇದೆ. ನೋಡಿ, ಇದರಲ್ಲಿದೆ ಗೂಡು. ಮೇಯ್ಕೊಯ್ತಾ ಇದ್ದಳು ಇರಲಿ ಅಂತೇಳಿ ಇಷ್ಟು ಬಿಟ್ಟಿದ್ದೀನಿ. ಅರ್ಧ ಕೊಯ್ದು ಅರ್ಧ ಬಿಟ್ಟಿರೋಂಥದ್ದು. ಕಂಬಳಿ ಸೊಪ್ಪಲ್ಲಿ ಕಟ್ಕೊಂಡಿದೆ, ಗೂಡು ಕಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ. ಗೂಡು ಕಟ್ಕೊಂಡಿರೋಂಥದ್ದು ಗಿಡದಲ್ಲಿ ಒಂದೇ ಒಂದು ಮೊಟ್ಟೆ ಇಟ್ಟಿದೆ. ಇವತ್ತೇನೋ ಇಟ್ಟಿದೆ ಅನಿಸುತ್ತೆ. ನಾನು ಮೇವು ಕೊಯ್ಯೋಣ ಅಂತೇಳ್ಬಿಟ್ಟು ಬಂದಾಗ ಈ ಮೇವು ಕೊಯ್ತಾ ಇದ್ದ, ನೋಡಲಿಲ್ಲ ನಾನು. ಸುತ್ತು ಮೇವಿತ್ತಲ್ವ, ಅದಕ್ಕೆ ಕಟ್ ಮಾಡಬೇಕಾದ್ರೆ ಗೂಡು ಕಾಣಿಸ್ತು. ಸರಿ ಏನಿದೆ ಅಂತ ನೋಡಿದ್ರೆ ಒಂದೇ ಒಂದು ಮೊಟ್ಟೆ ಇತ್ತು. ಅದಕ್ಕೆ ಸರಿ ಇರಲಿ, ಮೇವು ಹಾಗೇ ಇರಲಿ, ಮತ್ತೆ ಅದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಇದನ್ನು ನಾವು ಕೈಯಲ್ಲಿ ಮುಟ್ಟಿದ್ರೆ ಮತ್ತೆ ಅದು ಮೊಟ್ಟೆನ ಇಡೋದಿಲ್ಲ, ಇಲ್ಲಿ ಒಳಗೋಗ್ಬಿಡುತ್ತೆ. ಆ ಕಾರಣಕ್ಕೆ ನಾವು ಇದನ್ನು ಟಚ್ ಮಾಡೋದಿಲ್ಲ, ಹಾಗೇ ಇರುತ್ತೆ. ಅದಕ್ಕೆ ಇನ್ನೂ ಒಂದು ಮೊಟ್ಟೆ ಇಟ್ಟಿದೆ. ನೋಡೋಣ ಇಡುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಏನಾದರೂ ಟಚ್ ಆದರೂ ಅದು ಮೊಟ್ಟೆ ಇಡೋದಿಲ್ಲ, ಬೇರೆ ಜಾಗ ಮಾಡಿಕೊಂಡು ಬೇರೆ ಕಡೆ ಮೊಟ್ಟೆ ಇಡೋಕ್ಕೆ ಹೋಗುತ್ತೆ. ನಾನು ಇವತ್ತು ತೋಟದಲ್ಲಿ ಇರೋಂಥದ್ದು. ತುಂಬ ಗಾಳಿ ನೋಡಿ, ಇಷ್ಟೊಂದು ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಗಾಳಿ, ಮೋಡ ಮುಚ್ಕೊಂಡಿರುತ್ತೆ. ಯಾವಾಗ ನೋಡಿದ್ರೆ ಮೂರು ಹನಿ ಬಿಡೋದು, ನಿಂತೋಗೋದು, ಆ ಥರ ಮಾಡ್ತಾಯಿದೆ. ವಿಪರೀತ ಗಾಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಚೆ ಬರೋದಕ್ಕೆ ಭಯ ಆಗುತ್ತೆ, ಅಷ್ಟು ಗಾಳಿ, ವಿಪರೀತ ಗಾಳಿ. ಮೊಟ್ಟೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು. ನೋಡೋಣ ನಾಳೆ ಏನಾದರೂ ಮೊಟ್ಟೆ ಇಟ್ಟಿರುತ್ತಾ ಇಲ್ವಾ, ಇದೊಂದೇ ಇರುತ್ತೆ ನೋಡೋಣ. ಆದರೆ ಎಲ್ಲ ಸ್ಕೂಲ್ ಕಲಿಸ್ಬಿಟ್ಟು ಬೆಳಗ್ಗೆ ಟಿಫನ್ ಪೂರಿ ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡಿದ್ದೆ. ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹಸು ಕರುನೆಲ್ಲ ತೊಳೆದು ಆಮೇಲೆ ಹಸು ಕರುನ ತೊಗೊಂಬಂದು ಈ ಕಡೆ ಕಟ್ಟಾಕಿದ್ದೀನಿ ಮೇಯ್ದಕ್ಕೆ ಅಂತೇಳ್ಬಿಟ್ಟು. ಈಗ ಮಳೆ ಬರೋ ಥರ ಇದೆ. ನೋಡೋಣ, ಸ್ವಲ್ಪ ಇಲ್ಲೇ ಇರ್ತೀನಿ. ಮಳೆ ಬಂದರೆ ಇಟ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ನಮ್ಮ ಹಳ್ಳಿ ಜೀವನ ನೋಡಿ ಈ ಥರ ಇದೆ. ಬೆಳಗ್ಗೆ ಎದ್ದಾಗ ನೈಟ್ ಮಾಡೋ ತನಕ ಕೆಲಸ ರೆಸ್ಟ್ ಅನ್ನೋದೇ ಕಮ್ಮಿ. ಯಾಕಂತಂದರೆ ಒಂದಾದ್ಮೇಲೆ ಒಂದು ಮೇಕೆಗೆ ಮೇವು ತಗೋಬಾ, ಹಸು ಕರುಗೆ ಮೇವು ತಗೋಬಾ, ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡಬೇಕು ನಾವು. ಮಕ್ಕಳು, ಬಟ್ಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದಿರೋದು. ಮೇವೆಲ್ಲ ತಂದು ಕಟ್ ಮಾಡಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಇನ್ನೇನಿದ್ರು ಈಗ ಕರು ಇಟ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಲಾಸ್ಟ್ ಟೈಮು ಪಾರಮುಲ್ಲೆಲ್ಲ ಕೊಯ್ತಾ ಇರೋದನ್ನ ತೋರಿಸಿದ್ದೆ. ಈಗ ಬಂದಿರೋದನ್ನ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇದೇನಾಗುತ್ತೆ ಅಂದರೆ ಕೊಯ್ದರೆ ಮತ್ತೆ ಹಿಂದೆ ಚಿಗುರಿ ನೀಟಾಗೆಲ್ಲ ಬಂದುಬಿಡುತ್ತೆ. ಇಷ್ಟು ನೀಟಾಗಿ ಮೇವು ಬಂದಿದೆ. ಇದು ಲಾಸ್ಟ್ ಕೊಯ್ದಾಗ ನಿಮಗೆ ತೋರಿಸಿದೆ. ಈ ಲೈನ್ನ ಕೊಯ್ಬೇಕಾದ್ರೆ ಇಷ್ಟಿದೆ ಅಂತ ಹೇಳ್ಬಿಟ್ಟು. ಆದರೆ ನೋಡಿ, ಇದು ಕೂಡ ಚಿಗುರು ಬಂದಿದೆ. ಈ ಕಡೆ ಎಲ್ಲ ಬೇರೆ ಕಡೆ ಫುಲ್ಲು ಸುತ್ತೂ ಬಂದುಬಿಟ್ಟಿದೆ. ಬನ್ನಿ, ಇಲ್ಲಿ ಹಂದಿಗಳು ಯಾವ ಥರ ಎಲ್ಲ ತೋಡಿ ಹಾಳು ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕಾಡು ಹಂದಿಗಳು ಅದಿಷ್ಟು ದಿವಸ ಬರ್ತಾ ಇರಲಿಲ್ಲ. ಈಗ ನೋಡಿದ್ರೆ ಮತ್ತೆ ಎಲ್ಲಿ ನೋಡಿದ್ರು ತೋಡಿ ಇರುತ್ತೆ. ಚಿಕ್ಕಡಿ ಗಿಡದಲ್ಲೂ ಹಾಗೇ, ಚಿಕ್ಕಡಿ ಗಿಡದಲ್ಲಿ ಎಲ್ಲ ಕಡೆ ಹಳ್ಳ ಮಾಡಿಟ್ಬಿಟ್ಟಿದೆ. ಏನು ಸಿಗುತ್ತಂತ ಗೊತ್ತಿಲ್ಲ ಅದಕ್ಕೆ. ತೋಡಿ ಇಡ್ತಾ ಇರುತ್ತೆ ಹಂದಿಗಳು ಬಂದು. ತೋಡಿ ಹಾಕಿರೋಂಥದ್ದು ಇಲ್ಲಿ ಏನು ಸಿಗುತ್ತೆ ಅದು ತಿನ್ನೋದಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಗುರಾಡ್ತಾ ಇದೆ. ಏನೋ ಜೋಳ ಹಾಕಿದ್ರೆ ಜೋಳ ತಿನ್ನೋಕ್ಕೆ ಬಂದಿದೆ ಅಂದ್ಕೊಬೋದು. ಈ ಪಾರಮುಲ್ಲಲ್ಲೂ ಏನು ಮಾಡುತ್ತೆ ಅಂತ ನೋಡಿ, ಯಾವ ಥರ ಹಳ್ಳಗಳಂತ ಹೇಳ್ಬಿಟ್ಟು ಎಲ್ಲ ಫುಲ್ ಈ ಕಡೆ ನೋಡಿ, ಎಲ್ಲ ಲೈನ್ ಫುಲ್ಲು ಹಿಂಗೆ ತೋಡಿ ಹಾಕಿರುತ್ತೆ. ಏನು ಸಿಗ್ತಾಯಿದೆ ಅಂತ ಗೊತ್ತಾಗ್ತದೆ ನನಗೆ. ಇಲ್ಲಿ ನೋಡಿ, ಇದೆಲ್ಲ ಹಳ್ಳ ತೋಡಿರೋದೆ, ಹಂದಿಗಳ ತೋಡಿಟ್ಟಿರೋದು. ಮಳೆ ಬರ್ತಾ ಇರೋದ್ರ ಕಾರಣ ಮೇವಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ, ಇನ್ನು ಮಿಕ್ಕಿದಾಗೆಲ್ಲ ಚೆನ್ನಾಗಿ ಮೇವೆಲ್ಲ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಹಂದಿಗಳು ನೋಡಿ. ಎಲ್ಲ ತೋಟ ಎಲ್ಲನೂ ಹೀಗೆ ಮಾಡಿದೆ. ತೋಟದಲ್ಲೆಲ್ಲ ತೋಡಿ ನೋಡಿ ಯಾವ ಥರ ತೋಡಾಕಿದೆ ಅಂತ ಹೇಳ್ಬಿಟ್ಟು. ಎಲ್ಲ ತೋಟ ಫುಲ್ಲು ಹಾಳು ಮಾಡುತ್ತೆ. ಎಲ್ಲ ಬಂದು ತಿಂದು, ಏನು ತಿಂದಿದೆಯಾ ಇಲ್ಲ ಗೊತ್ತಿಲ್ಲ, ಆದರೆ ಹಾಳು ಮಾತ್ರ ಆಗಿದೆ ನೋಡಿ ಫ್ರೆಂಡ್ಸ್, ಹಂದಿಗಳು ತೋಡ್ತಾ ಇದೆ ಅಂತ ಹೇಳಿದ್ನಲ್ವಾ. ನೋಡಿದ್ರೆ ಬುಡ ಸಮೇತ ಕಿತ್ತಿ ಬಿಸಾಕಿದೆ. ತೋಟನ ಎಷ್ಟು ಹಾಳು ಮಾಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಈ ಮಳೆಗಾಲ ಬಂದಾಗ ಈ ಹಂದಿಗಳ ಕಾಟ ಅಂತೂ ತುಂಬಾ, ಕಾಡಂದಿದ್ದು ತುಂಬಾ ಕಾಟ. ಯಾಕಂದರೆ ಇದು ನೈಟು ಎಲ್ಲ ಮಲಗ ಮೇಲೆ ಬರುವಂಥದ್ದು. ಈಗ ಈ ಪಾರಮುಲ್ ಸಮೇತ ಕಿತ್ತಿ ಬಿಸಾಕಿದೆ. ಬನ್ನಿ ನೋಡೋಣ ಯಾವ ಥರ ಕಿತ್ತಾಕಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಕಿತ್ತಿ ಮತ್ತು ಎಲ್ಲ ತೋಡಾಕ್ಬಿಟ್ಟಿದೆ. ನೋಡಬೇಕು ಏನು ಮಾಡೋದು ಗೊತ್ತಿಲ್ಲ.
ಮತ್ತೆಲ್ಲ ಹೂಳಬೇಕು. ಮೊನ್ನೆ ತಾನೇ ಒಂದೊಂದು ಹೋಗಿರೋಂಥದ್ದನ್ನೆಲ್ಲ ಹೂತಿದ್ದೆ, ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಕಿತ್ತಾಕ್ಬಿಟ್ಟಿದೆ. ಈಗ ತೋರಿಸಿ ನೋಡಿ ಯಾವ ಥರ ನಾನು ಸುಮ್ಮನೆ ಹೇಳ್ತಾ ಇದ್ದೀನಂತಲ್ಲ, ರಿಯಲಾಗಿ ಹೇಳ್ತಾ ಇರೋಂಥದ್ದು. ನೋಡಿ ಈ ಥರ ಹೂತಿರೋದು, ಲೈನ್ ಫುಲ್ಲು ಈ ಥರ ಹೂತಿದ್ದೀವಿ. ಬನ್ನಿ ಇಲ್ಲಿ ನೋಡಿ, ಈ ಲೈನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಕಿತ್ತಾಕಿರೋವಂಥದ್ದು. ನೋಡಿ ಕಿತ್ತಾಕಿ ಇದನ್ನ ಯಾವ ಥರ ಹಾಳು ಮಾಡಿದ್ದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಯಾವ ಥರ ನೋಡಿ ಹಾರಮುಲ್ ಸಮೇತ ಕಿತ್ತಾಕಿದೆ, ಅಷ್ಟು ಹಾಳು ಮಾಡಿದೆ ತೋಟನ. ನೋಡಿ ಫ್ರೆಂಡ್ಸ್, ಬುಡ ಸಮೇತ ಕಿತ್ತಾಕಿದೆ. ನಾನು ಬಂದೇ ಇಲ್ಲ, ತೋಟ ಒಳಗಡೆ ಬಂದಿಲ್ಲ, ಏನೂ ಕೇಳೋದಿಲ್ಲ, ಸುಮ್ಮನೆ ಇದು ಮಾಡುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಇವತ್ತು ಬುಡ ಸಮೇತ ಕಿತ್ತಾಕಿದ್ದಾವೆ. ಯಜಮಾನ್ರು ನೋಡಲಿಲ್ಲ ಅನಿಸುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ಎಲ್ಲ ತೋಟನೆಲ್ಲ ಹಾಳು ಮಾಡೋಕ್ಕಿದೆ. ಫುಲ್ಲು ತೋಟ ಎಲ್ಲ ತೋಡ್ಬಿಟ್ಟಿದೆ. ಏನು ಸಿಗುತ್ತೆ ಅಂತ ಗೊತ್ತಾಗಿರಲಿಲ್ಲ. ಏನೋ ಗೆಡ್ಡೆ ಗೆಣಸು ಆ ಥರ ಹಾಕಿದ್ರೆ ತಿನ್ನೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು, ಆದರೆ ನಾವು ಹಾಕಿರೋದು ಬಂದು ಹುಲ್ಲು, ಫಾರಮ್ ಹುಲ್ಲು ಹಾಕಿರೋವಂಥದ್ದು. ನಾನು ಫಸ್ಟ್ ಟೈಮು ಈ ಹುಲ್ಲನ್ನ ತಿನ್ನೋಕೆ ಬಂದಿರೋದು ನೋಡಿರೋದು, ಇದನ್ನೆಲ್ಲ ಕಿತ್ತಾಕಿರೋದು. ಲಾಸ್ಟ್ ಟೈಮ್ ಜೋಳ ಹಾಕಿದ್ವಿ, ಜೋಳ ತಿನ್ನೋಕೆ ಬಂದಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋದಲ್ಲಿ ನಮ್ಮ ತೋಟನೆಲ್ಲ ಹಾಳು ಮಾಡಿದೆ ಅಂತ ಹೇಳ್ಬಿಟ್ಟು. ಇವತ್ತು ರಿಯಲಾಗಿ ನೋಡಿ ಮತ್ತೆ ಹಾಳು ಮಾಡಿಬಿಟ್ಟಿದೆ. ಎಷ್ಟೊಂದು ಎಲ್ಲ ತೋಟ ಫುಲ್ಲು ನೋಡಿ ಅಲ್ಲಲ್ಲಲ್ಲಲ್ಲಲ್ಲಲ್ಲಂತ. ಫ್ರೆಂಡ್ಸ್, ಇದನ್ನು ಲಾಸ್ಟ್ ಟೈಮ್ ತಾನೇ ಎಲ್ಲ ನೀಟಾಗೆಲ್ಲ ಕೊಯ್ದಾದ್ಮೇಲೆ ಒಂದೊಂದು ಅಂಟಿಲ್ಲ ಅಂತೇಳ್ಬಿಟ್ಟು ನಾನೇ ಮಳೆ ಬೀಳುವಾಗ ಚುಚ್ಚಿಟ್ಟಿದ್ದೆ. ಈಗ ನೋಡಿ ಇದನ್ನು ಕೂಡ ಎಲ್ಲ ಕಿತ್ತಿ ಹಾಕಿದ್ಬಿಟ್ಟಿದೆ. ಈ ಥರ ಎಲ್ಲ ನೋಡಿ ತೋಡು ಹಾಕಿದೆ, ತೋಟ ಎಲ್ಲ ಫುಲ್ಲು ಈ ಥರ ಮಾಡಿಬಿಟ್ಟಿದ್ದಾರೆ. ಇದೀನಲ್ವ, ನನ್ನ ನೋಡಿಬಿಟ್ಟು ಮೇಯ್ತಾ ಇಲ್ಲ, ಹರಿಸ್ತಾ ಇದೆ, ಮನೆಗೆ ಇಟ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಮೂಕ ಪ್ರಾಣಿಗಳಿಗೆ ನೋಡಿ ನಾವು ಯಾವ ಥರ ಪ್ರೀತಿ ತೋರಿಸ್ತೀವಿ, ಅದು ಕೂಡ ಅದೇ ಥರ ನಮ್ಮನ್ನು ಪ್ರೀತಿ ಮಾಡುತ್ತೆ. ಈಗ ನೋಡಿ ಇದರಲ್ಲಿ ತುಂಬ ಹುಲ್ಲು ಅದೆಲ್ಲ ಇತ್ತು, ಅದಕ್ಕೆ ಮೇಲಿ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದೆ. ಇದು ನೋಡಿದ್ರೆ ಮೇಯೋದಿಲ್ಲ, ನಿಂತ್ಕೊಂಡು ನೋಡೋದು, ಹರಿಸೋದು ಆ ಥರ ಮಾಡ್ತಾ ಇರುತ್ತೆ. ಇನ್ನೊಂದು ಸಲ ಗೊತ್ತು ಹೊಡೆದ್ಬಿಟ್ಟು ಹೋಗ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಮೇಲಿ, ಆಮೇಲೆ ಇಟ್ಕೊಂಡು ಹೋಗೋಣ ಅಂದ್ಕೊಂಡಿರೋದು. ಏನೋ ಒಂದೊಂದೇ ಹನಿ ಬೀಳ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮೇವಿಲ್ವಾ, ತಿನ್ನೋದು ಬಿಟ್ಬಿಟ್ಟು ನಿಂತ್ಕೊಂಡು ಹಾರಿಸುತ್ತೆ. ಕಾಣಲಿಲ್ಲ ಅಂದರೆ ಮೇಯುತ್ತೆ, ಇದೀನಂದರೆ ಮೇಯೋದಿಲ್ಲ. ಪಕ್ಕ ಇಟ್ಕೊಂಡು ಏನು ಹೋಗ್ತಾ ಇಲ್ಲ, ಮಳೆ ಏನು ಬರ್ತಾಯಿಲ್ಲ, ಸುಮ್ಮನೆ ಮೋಡ ಮುಚ್ಕೊಳೋದು ಆ ಥರ ಎಲ್ಲ ಆಗ್ತಿದೆ. ಮೇಲಿ ಅಂತ ಹೇಳ್ಬಿಟ್ಟು ಕಟಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಮೇಲಿ ಮೋಡ ಮುಚ್ಕೊಳುತ್ತೆ, ಹಾಗೆ ಬಿಸಿಲು ಬರುತ್ತೆ, ಆ ಥರ ಆಗ್ತಾಯಿದೆ ಇವತ್ತು. ನೋಡೋಣ, ಮಳೆನೂ ಬಂದರೆ ಇಟ್ಕೊಂಡು ಹೋಗ್ತೀನಿ, ಇಲ್ಲ ಅಂತ ಅಂದರೆ ಮೇಲಿ ಈವ್ನಿಂಗ್ ತನಕ ಇವತ್ತು ಅವ್ರ ಸೈಡೇ ಮೇಲಿ ಮೇವು ಸ್ವಲ್ಪ ಇದೆ. ಆಮೇಲೆ ಏನಾದರೂ ಸಾಕಾಗಲಿಲ್ಲ ಅಂದರೆ ಬಂದು ಕಳ್ಕೊಂಡು ಹೋಗಬೇಕು. ಈಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಇನ್ನೇನು 1:30 ಆಗಿದೆ, ಮಧ್ಯಾಹ್ನ 1:30 ಆಗಿದೆ ಈಗ ಟೈಮು. ಈಗ ನಾನು ಊಟ ಮುಗಿಸ್ಕೊಂಡು ಬರ್ತೀನಿ. ಸ್ವಲ್ಪ ಕೆಲಸ ಇದೆ ಮನೇಲಿ, ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಇಟ್ಕೊಂಡು ಹೋಗ್ತೀನಿ. ನೋಡಿ ಈ ವಿಡಿಯೋ ನಿಮಗೇನೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ.